ಹೆಲೋ ಗಾಯ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋಗೆ ಮತ್ತೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮತ್ತೆ ಕಾಲೇಜಿಗೆ ಲಿಫ್ಟ್ ಕೇಳಿಬಿಟ್ಟು ಹೋಗ್ತಾ ಇದ್ದೀನಿ. ಇವತ್ತು ನಾನು ಲಾರಿಯವ್ರ ಹತ್ರ ಲಿಫ್ಟ್ ಕೇಳಬೇಕಂತ ಅಂದ್ಕೊಂಡಿದ್ದೀನಿ. ಈ ಥರ ವೆಹಿಕಲನ್ನು ಸಾಮಾನ್ಯವಾಗಿ ಟ್ರಾನ್ಸ್ಪೋರ್ಟೇಷನಿಗೆ ಬಳಸ್ತಾರೆ. ಇಲ್ಲಿ ಇಟ್ಟಿಗೆನ, ಸಿಮೆಂಟ್ ಚೀಲನ ಅಥವಾ ಕಬ್ಬಿಣದ ರಾಡ್ಗಳನ್ನು, ಬಂಬ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಿರ್ತಾರೆ. ಈ ಥರ ವೆಹಿಕಲ್ಗಳು ಇಲ್ಲಿ ಹೈವೇಯಲ್ಲಿ ಓಡಾಡ್ತಾ ಇರುತ್ತೆ. ಆ ವೆಹಿಕಲ್ಗಳು ನಮ್ಮ ಕಾಲೇಜ್ ಹತ್ರ ಹೋದರೂ ಹೋಗ್ಬೋದು, ಇಲ್ದೇ ಇರ್ಬೋದು. ಆ ವೆಹಿಕಲ್ಗಳಿಗೆ ನಾನು ಲಿಫ್ಟ್ ಕೇಳಿಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಲಿಫ್ಟ್ ಕೊಡೋದು ಕಷ್ಟ ಆಗಿರುತ್ತೆ, ಆದರೆ ಲಿಫ್ಟ್ ಏನಾದ್ರು ಕೊಟ್ಟರೆ ಇವತ್ತಿನ ವಿಡಿಯೋ ನಿಜ ಕ್ರೇಜಿಯಾಗಿರುತ್ತೆ. ಬನ್ನಿ ಟ್ರೈ ಮಾಡೋಣ ಇವತ್ತಿನ ವಿಡಿಯೋಗೆ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡಿಬಿಡೋಣ. ಸೊ ಗೈಸ್, ಇವಾಗ ನಾನು ಇಲ್ಲಿ ವೆಯ್ಟ್ ಮಾಡ್ತಿರ್ತೀನಿ. ಯಾವುದಾದ್ರು ವೆಹಿಕಲ್ ಬಂದರೆ ಅದಕ್ಕೆ ಟ್ರೈ ಮಾಡೋಣ. ಯಾರು ಲಿಫ್ಟ್ ಕೊಡ್ತಾರೆ ಅಂತ ನೋಡೋಣ. ಒಂದು ಲಾರಿ ಬರ್ತಿದೆ. ಲಾರಿ ಕೇಳ್ಬೋದಿತ್ತು, ಆದರೆ ತುಂಬ ಸ್ಪೀಡಲ್ಲಿದ್ದರು, ಹಾಗಾಗಿ ನಿಲ್ಸೋಕೆ ಹೋಗಲಿಲ್ಲ. ತುಂಬ ಮೆಲ್ಲಕ್ಕೆ ನಡ್ಕೊಂಡು ಹೋಗ್ತಿರ್ತೀನಿ. ಇವಾಗ ಸಮಯ ಎಕ್ಸಾಕ್ಟ್ 8 o'clock. ಒಂದು ವೆಹಿಕಲ್ ಬರ್ತಿಲ್ಲ ಇನ್ನು. ಆವಾಗಲೇ ಸುಮಾರು ವೆಹಿಕಲ್ಗಳು ಹೋದವು. ಇವತ್ತು ವಿಡಿಯೋ ಮಾಡ್ತಿದ್ದೀವಿ ಅಂದಮೇಲೆ ಲಿಫ್ಟ್ ಕೇಳಿಬಿಟ್ಟು ಹೋಗೇ ಬಿಡೋಣ, ಟ್ರೈ ಮಾಡೋಣ. ಇವತ್ತು ಇಲ್ಲಿ ವೆಯ್ಟ್ ಮಾಡ್ತೀನಿ. ಇಲ್ಲಿ ಕರೆಕ್ಟ್ ಪ್ಲೇಸು ವೆಯ್ಟ್ ಮಾಡೋದಕ್ಕೆ. ಎಷ್ಟೊತ್ತು ಕಾಯ್ಬೇಕಾಗುತ್ತೆ ನೋಡೋಣ. ಬಂದ ಎಲ್ಲ ವೆಹಿಕಲ್ಗಳಿಗೂ ಲಿಫ್ಟ್ ಕೇಳ್ತೀನಿ. ನಿಲ್ಲಿಸ್ತಾರಾ? ಇಲ್ಲ, ನಿಲ್ಲಿಸಲಿಲ್ಲ. ಆ್ಯಕ್ಚುಲಿ ಕೈ ಮಾಡಿದೆ ಅವರಿಗೆ, ತುಂಬ ಸ್ಪೀಡಲ್ಲಿದ್ದರು, ನಿಲ್ಲಿಸಲಿಲ್ಲ. ನಿಲ್ಲಿಸ್ತಾರಾ? ಕೈ ಮಾಡ್ತೀನಿ. ನಿಲ್ಲಿಸಲಿಲ್ಲ. ಬಾಯ್ ಲಿಫ್ಟ್ ಕೊಡಲ್ಲ ಅಂದರು ಅವರು. ಡೈರೆಕ್ಟಾಗಿ ಕೊಡಲ್ಲ ಅಂದರು. 2 ಲಾರಿ ಹೋದು. 2 ಲಾರಿ ಅವರು ಕೊಡಲಿಲ್ಲ. ಒಂದು ಲಾರಿ ಬಂತು. ಲಾರಿ ಅಲ್ಲಿ ಕೇಳೋಣ. ಅಣ್ಣ ಡ್ರಾಪ್ ಕೊಡ್ರಿ, ಲಿಫ್ಟ್ ಕೊಡ್ತೀರಾ? ಲಿಫ್ಟು ಕೊಡ್ತಾರಂತೆ. ಏನಂದ್ರು ಅವರು? ನಿಜ ಕೊಡ್ತಿದಾರಾ? ಹೌದು, ಸೈಡಿಗೆ ಹಾಕಿದ್ರು. ನಿಜ ಸೈಡಿಗೆ ಹಾಕಿದ್ರು. ಓಡೋಗ್ಬೇಕು. ಸೈಡಿಗೆ ಹಾಕಿದ್ರು. ಖುಷಿ ಆಗ್ತಿದೆ. ಇಲ್ಲೇ. ನೀವೆಲ್ಲಿ ಹೋಗ್ತಿದ್ದೀರಾ? ನಾನು ಬಿಡ್ರಿ. ಯೂಟ್ಯೂಬ್ ನೋಡ್ತೀರಾ? ಅದಕ್ಕೆ ಇನ್ನು ಜೆ.ಎನ್.ಎನ್. ಕಾಲೇಜ್ ಇಂಜಿನಿಯರಿಂಗ್ ಸ್ಟೂಡೆಂಟು. ಓಕೆನಾ? ಇವತ್ತು ಲಿಫ್ಟ್ ಕೇಳ್ಬಿಟ್ಟು ಹೋಗೋಣ ಅಂದ್ಕೊಂಡೆ ಕಾಲೇಜಿಗೆ. ನಾನು ಕೊಡ್ತಾರಾ ಇಲ್ಲ ಲಾರಿ ಅವರು ಅಂತ ಅಂದ್ಕೊಂಡಿದ್ದೆ. ಹೌದಾ? ಹೌದಾ? ಲಿಫ್ಟ್ ಹಿಂಗೆ ಕೇಳ್ತಾರಲ್ಲ ಸಾಮಾನ್ಯವಾಗಿ, ಅದಕ್ಕೆ ಹೆಂಗೆ ಕೇಳಿದೆ. ಯಾವ ಊರವ್ರು ನೀವು? ಇದೇವರ? ಹಾಂ. ಏನು ಲಾರಿಯಲ್ಲಿ ಮೆಟೀರಿಯಲ್ ಸಪ್ಲೈ. ಸಿಗುತ್ತಾ ಇಲ್ಲ ಅಂದ್ಕೊಂಡಿದ್ದೆ.
ಹಂಗೆ ಹೋಗ್ತೀರಾ? ನಾವು ಹಂಗೆ ಹೋಗೋದಲ್ಲ ಬೊಮ್ಮನಪೇಟೆಗೆ. ಹಾಂ ಹಾಂ. ಹಂಗೂ ಹೋಗ್ಬೋದು. ಈಗ ಅನ್ಲೋಡ್ ಮಾಡಿ ಬಂದಿರೋದಾ ಅಥವಾ ಲೋಡ್ ಮಾಡಿ ಬರ್ತಿರೋದು? ಅನ್ಲೋಡ್. ಹಾಂ, ಖಾಲಿ ಗಾಡಿ. ಖಾಲಿ ಗಾಡಿ. ಈಗ ನಿಮ್ಮ ಚಾನಲ್ ಹೆಸರು? ಚಾನಲ್ ಹೆಸರು ಧನಂಜಯ್ ಅಂತ. ನನ್ನ ಹೆಸರು ಧನಂಜಯ್ ಅಂತ. ಇನ್ಸ್ಟಾದಲ್ಲಿ ಇದ್ದೀನಿ. ಅದರಲ್ಲೇ ವ್ಲಾಗ್ ಬರೋದಾ? ಅದು ಅಷ್ಟೇ. ಇದು ಯೂಟ್ಯೂಬಲ್ಲಿ ಇಟ್ಸ್ ಮೀ ಧನಂಜಯ್ ಅಂತ ಹೊಡೀರಿ. ಹಾಂ. DHANANJA. ನಿನ್ನೆ ಆಟೋದವ್ರ ಹತ್ರ ಫ್ರೀ ಆಗಿ ಕೇಳೋಗಿದ್ದೆ. ಆಮೇಲೆ ಅದ್ರ ಹಿಂದಿನ ದಿವಸ ನಡ್ಕೊಂಡು ಹೋಗಿದ್ದೆ. ಆಮೇಲೆ ಅದಲ್ಲ, ಧನಂಜಯ JAY ಹೊಡೀರಿ. ಕಂಟಿನ್ಯೂಸ್ ಹೊಡಿಬೇಕು. ಸೊ ಗೈಸ್, ಇವಾಗ ಉಷಾ ನರ್ಸಿಂಗ್ ಹೋಮ್ವರೆಗೂ ಬಂದಿದ್ದೀವಿ ಆಲ್ರೆಡಿ. ಹಾಂ, ಅದೇ ಅದೇ. ಅಣ್ಣನ ಸಬ್ಸ್ಕ್ರೈಬ್ ಮಾಡಿದ್ರು ನಮಗೂ. ಹಾಂ. ಒಂದಿದೆ ಅವರು ಹಾಂ. ಹಾಂ, ರೈಲ್ವೆ ಸ್ಟೇಷನ್ ಹತ್ರ. ಗೈಸ್, ಇವಾಗ ಫ್ಲೈಓವರನ್ನ ಹತ್ತಾ ಇದ್ದೀವಿ. ಸವಳಂಗ ರೋಡಿಗೆ ಹೋಗೋ ರೂಟಲ್ಲಿ ಫ್ಲೈಓವರ್ ಹತ್ತಾ ಇದ್ದೀವಿ. ಲಾರಿಯಲ್ಲಿ ಹೋಗ್ತಾ ಇದ್ದೀವಿ ಇವತ್ತಿನ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಈಗ LBS ನಗರವರೆಗೂ ಡ್ರಾಪ್ ಕೊಡ್ತಾರೆ ಇವರು, ಅಣ್ಣ ಅವರು. ಅಲ್ಲಿಂದ ಕಾಲೇಜಿಗೆ ಮತ್ತೆ ಡ್ರಾಪ್ ಕೇಳಕ್ಕೆ ಟ್ರೈ ಮಾಡ್ತೀನಿ ಲಾರಿಯವ್ರ ಹತ್ರ. ಇಲ್ಲ ಅಂದರೆ 8:30 ಕ್ಲಾಸ್ ಶುರು ಆಗುತ್ತಲ್ಲ, ಹಾಗಾಗಿ ಇಲ್ಲಿವರೆಗೂ ಸಿಕ್ಕಿದ್ದೇ ಖುಷಿ ಅಂತ ಅಲ್ಲಿಂದ ನಡ್ಕೊಂಡೋದ್ರೆ ಆಗುತ್ತೆ. ನೆಕ್ಸ್ಟ್ ಏನೋಣ, ಕ್ರೇನಲ್ಲಿ ಹೋಗೋಣ ಅನ್ಕೊಂಡಿನಿ. ಕ್ರೇನ್ ಹೋಗ್ತಿದೆಯಲ್ಲ, ಅವ್ರ ಹತ್ರ ಡ್ರಾಪ್ ಕೇಳ. 8:30 ದಾಟುತ್ತಲ್ಲ, ಅಂದರೆ ನಾನು ಬೆಳಗ್ಗೆ 7 ಗಂಟೆ ಬಂದು ಕಾಯ್ಬೇಕು ಅವಾಗ ಕ್ರೇನು. ಹಾಂ, ಹೌದು. ಹೋಗೋದು ನಿಧಾನ. ಮತ್ತೆ ಕ್ರೇನ್ ಬಂದರೂ ಅವ್ರು ನಿಲ್ಲಿಸಿ ನನಗೆ ಡ್ರಾಪ್ ಕೊಡ್ಬೇಕಲ್ಲ. ಮತ್ತು ಕ್ಯಾಮ್ರಾ ನೋಡ್ಬಿಟ್ರೆ ಡೌಟ್ ಪಡ್ತಾರಲ್ವಾ, ಏನು ಮಾಡ್ತಿದ್ದಾನೆ ಇವನು, ಏನೋ ಮಾಡ್ತಾನೆ ಅಂತ. ಆದರೂ ಈಗ ಆಲ್ಮೋಸ್ಟ್ ಎಲ್ಲರೂ ಯೂಟ್ಯೂಬು, ಇನ್ಸ್ಟಾದಲ್ಲಿ ಇದ್ದಾರಲ್ಲ, ಗೊತ್ತಾಗ್ಬಿಡುತ್ತೆ ಏನೋ ವ್ಲಾಗ್ ಮಾಡ್ತಾನೆ. ಹಾಂ, ಹೌದು. ಬರೀ ಅಂಕಲ್ ನೀವು ಅಷ್ಟೇ ಇದ್ದಿದ್ರೆ ಕೊಡ್ತಿದ್ದೆ ಡ್ರಾಪು? ಹಾಂ ಹಾಂ ಹಾಂ, ಹೌದು ಹೌದು ಹೌದು. ಕನ್ಸ್ಟ್ರಕ್ಷನ್ ರಿಲೇಟೆಡ್ ಏನಾದರೂ ಇದ್ರೆ ನಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಂ, 8792252522. ಹಾಂ, ಕಾಂಟ್ಯಾಕ್ಟ್ ಮಾಡಿ ಅಣ್ಣಂಗೆ. ಏನೇ ನೋಡ್ತೀರಣ್ಣ? ಎಮ್ ಸ್ಯಾಂಡು, ಜಲ್ಲಿ, ಐಟಮ್ ಎಲ್ಲ, ಮತ್ತೆ ಐಟಮ್. ಹಾಂ, ಮರಳು ಹಾಂ, ಎಲ್ಲಾನು. ಲೆಫ್ಟ್ ಹೋಗ್ತಿದ್ದೀರಾ ಈಗ? ಓಕೆ ಅಣ್ಣ, LBS ನಗರವರೆಗೂ ಡ್ರಾಪ್ ಮಾಡಿದ್ದಾರೆ. ಭಾಳ ಖುಷಿ ಆಯ್ತಣ್ಣ ಇವತ್ತು ಟುಡೇ. ಥ್ಯಾಂಕ್ ಯು ಸೋ ಮಚ್ ಅಂಕಲ್, ಥ್ಯಾಂಕ್ ಯು. ನಮ್ಮ ಗಾಡಿ ಒಂದು ಪಿಕ್ ಆಗಿ. ಹಾಂ, ಹಾಕ್ತೀನಿ. ಎಲ್ಲಿ ತೆಗಿಯೋದು? ಹೊರಗಿಂದ ತೆಗಿಲ್ಲ? ಹಾಂ, ಅಣ್ಣ ಅವರು ಇಲ್ಲಿವರೆಗೂ ಡ್ರಾಪ್ ಕೊಟ್ಟಿದ್ದಾರೆ. LBS ನಗರವರೆಗೂ ಡ್ರಾಪ್ ಸಿಕ್ಕಿದೆ. ಕ್ರೇನ್ ಅದಕ್ಕೆ ಕೇಳ್ಬಿಡ್ಲಾ ಡ್ರಾಪ್ ಕೊಡ್ತೀರಾ ಅಂತ? ಏನು ಮಾಡಲಿ? ಕೇಳ ಬಿಡ್ಲಾ? ಹೋಗ್ತಿದೆ, ಟ್ರೈನ್ ಹೋಗ್ತಿದೆ. ಕೇಳಿದ್ರೆ ಕೊಡ್ತಿದ್ದೆ ನಾವು.
ಅದಕ್ಕೆ ಫುಲ್ ಸಪ್ರೇಟ್ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಕ್ರೈನಿಗೆ ಸಪ್ರೇಟ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ. ಇರಲಿ ಬಿಡಿ, ಕ್ರೈನ್ ಅವ್ರು ಹೋದ್ರು, ಕಾಲೇಜ್ ಬಸ್ ಹೋಗ್ತಾ ಇದೆ. ಇಲ್ಲಿವರೆಗೂ ಲಾರಿಯಲ್ಲಿ ಡ್ರಾಪ್ ಸಿಕ್ಕಿದೆ ಅಂದರೆ ಇವತ್ತಿನ ವಿಡಿಯೋ ನಿಜ ಸೂಪರ್. ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಇವತ್ತಿನ ದಿನ ಭಾಳ ಅಂದರೆ ಭಾಳ ಖುಷಿಯಾಗಿರೋ ದಿನ. ಸೊ ಗೈಸ್, ಇವಾಗ ಮತ್ತೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಮೆಲ್ಲಕ್ಕೆ. ಲಾರಿ ಅವ್ರು ಸಿಕ್ಕರೆ ಮತ್ತೆ ಡ್ರಾಪ್ ಕೇಳ್ತೀನಿ. ಸವಳಂಗ ರೋಡಿಗೆ ಹೋಗೋರು ಇರ್ತಾರೆ ಲಾರಿ ಅವರೆಲ್ಲ. ಟೈಮು 8:15 ಆಯಿತು. 8:15ಗೆ ಲಾರಿ ಅವರು ಡ್ರಾಪ್ ಕೊಟ್ಟರು. ನನಗೆ ಕಾಯ್ತಿದ್ದಾರೆ ಬಸ್ಸವರು, ನಿಲ್ಲಿಸ್ಬೇಡಿ ಅಂದೆ. ಯಾಕಂದರೆ ನಾವು ಲಾರಿಯಲ್ಲಿ ಹೋಗ್ಬೇಕಲ್ಲ, ಹಾಗಾಗಿ ಅವ್ರಿಗೆ ಕಾಯಿಸ್ಬಾರ್ದು. ಅವ್ರ ಪಾಪ ನನಗೆ ಕಾದ್ರು ಬಸ್ಸವರು, ಕಾಲೇಜ್ ಬಸ್ಸವ್ರು ನನಗೆ ವೆಯ್ಟ್ ಮಾಡ್ತಿದ್ರು. ಅದಕ್ಕೆ ಸೈಡಿಗೆ ಹಾಕಿ ಐಡಿಯಾ ಬೇರೆ ಹಾಕಿದ್ನಲ್ಲ, ಐಡಿ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತು ಕಾಲೇಜವನೇ ಅಂತ. ಬೇರೆ ಕಾಲೇಜ್ ಬಸ್ಸಲ್ಲಿ ನಮ್ಮ ಕಾಲೇಜಿಗೆ ಹೋದ್ರೆ ಹೆಂಗಿರುತ್ತೆ ವಿಡಿಯೋ ಮಾಡೋಣ, ಟ್ರೈ ಮಾಡೋಣ ಬೇರೆ ದಿವಸ. ನಮ್ಮ ಹುಡುಗರು ಹೋಗ್ತಿದ್ದಾರೆ. ಲಾರಿ ಅಣ್ಣ ಕೂಡ ಸಬ್ಸ್ಕ್ರೈಬ್ ಮಾಡಿದ್ರು ಇವತ್ತು. ಹಾಗೆ ಒಂದೊಂದೇ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾಯಿದ್ರೆ ಕಂಟೆಂಟ್ ಮಾಡೋಕ್ಕೆ ನನಗೂ ಖುಷಿ ಆಗುತ್ತೆ. ಒಂದು ಲಾರಿ ಬರ್ತಿಲ್ಲಲ್ಲಪ್ಪ ಇನ್ನು. ಆಲ್ರೆಡಿ ನವಲೇಕೆರೆ ಹತ್ರ ನಡ್ಕೊಂಡು ಬಂದ್ಬಿಟ್ಟಿದ್ದೀವಿ, ಒಂದು ಲಾರಿ ಬರಲಿಲ್ಲ. ಇಲ್ಲಿವರೆಗೂ ಸಿಕ್ಕಿರೋದೆ ಹೆಚ್ಚು, ಅಥವಾ ಉಷಾ ನರ್ಸಿಂಗ್ ಹೋಮ್ವರೆಗೂ ಅಷ್ಟೇ ಸಿಗುತ್ತೆ ಅಂದ್ಕೊಂಡಿದ್ದೆ. ಇಲ್ಲ, ಇಲ್ಲಿವರೆಗೂ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಅಂದರೆ LBS ನಗರ ಆರ್ಚರ್ಗೂ ಕೊಟ್ಟಿದ್ದಾರೆ. ಲಾರಿ ಬಂತ, ಲಾರಿ ಬಂದಿಲ್ಲ, ಲಾರಿ ಬಂದಿಲ್ಲ. ನಮ್ಮ ಹುಡುಗ ಅವನೇ, ಹುಡುಗರೆಲ್ಲ ಹೋಗ್ತಾರೆ ನನ್ನನ್ನು ನೋಡ್ಕೊಂಡು. ಇನ್ನೊಂದು ಲಾರಿ ಕಾಲೇಜವ್ರಿಗೂ ಸಿಕ್ಕಿದ್ದಿದ್ರೆ ಖುಷಿಯಾಗಿರೋದು, ಇನ್ನೂ ಖುಷಿಯಾಗಿರೋದು. ಪರವಾಗಿಲ್ಲ, ಇವತ್ತಿಗೆ ಇಷ್ಟು ಖುಷಿ ಸಾಕು. ಆದರೂ ನಡ್ಕೊಂಡು ಹೋಗ್ತಿದ್ದೀನಲ್ಲ, ಅದರ ಲಾರಿ ಬಂದರೆ ಲಿಫ್ಟ್ ಕೇಳೇ ಬಿಡೋಣ. ಏನು ಮಾಡಲಿ ಈಗ, ಓಡ್ಲಾ? ಟೈಮ್ ಆಯಿತು. ಕ್ಯಾಮ್ರಾದಲ್ಲಿ ಫ್ರೇಮಲ್ಲಿ ಅವ್ರನ್ನ ತೋರಿಸ್ಲಿ ಅಂತ ಹಾಯ್ ಹಾಯ್ ಅಂತಾರೆ. ನಾವು ತೋರಿಸೋಣ, ಖುಷಿ ಪಡಲಿ. ಸುಸ್ತಾಗ್ತಿದೆ, ಸ್ವಲ್ಪ ಸ್ಪೀಡಾಗಿ ನಡೀತೀನಿ, ಟೈಮ್ ಆಗ್ತಿದೆ ಅಂತ. ಶಿವಮೊಗ್ಗ ರೈಲ್ವೆ ಸ್ಟೇಷನಿಂದ LBS ನಗರವರೆಗೂ 5 ನಿಮಿಷದಲ್ಲಿ ಲಾರಿಯಲ್ಲಿ ಬಂದ್ವಿ. ಮತ್ತು ಇಲ್ಲಿ ನವಲೇಕೆರೆಯಿಂದ ಕಾಲೇಜ್ವರೆಗೂ ಡ್ರಾಪ್ ಸಿಗುತ್ತೆ ಅಂದ್ಕೊಂಡಿದ್ದೆ, ಸಿಕ್ಕಿಲ್ಲ. ಪರವಾಗಿಲ್ಲ. ಒಟ್ಟು ಇವತ್ತಿನ ವೀಡಿಯೋ ಲಾರಿಯಲ್ಲಿ ಬರೋದಾಗಿತ್ತು. ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು, ನೋಡಿ ಎಂಜಾಯ್ ಮಾಡಿ. ಹಾಗಾದರೆ ಈಗ ಸಮಯ 8:30 ಆಗಿದೆ. ಇಲ್ಲಿಗೆ ವೀಡಿಯೋನ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಕಾಲೇಜಿಂಗು ಬಂತು. ಮತ್ತೆ ಇಂಟ್ರೆಸ್ಟಿಂಗ್ ವೀಡಿಯೋದೊಂದಿಗೆ ಬರ್ತಾ ಇರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.